ನಿನ್ನೆ ರಾತ್ರಿ ಸುಮಾರು 12:15 ನಮ್ಮ ಗೋಲ್ಡ್ ಕಾಯಿನ್ ಕ್ಲಬ್ಬಿಂದ ಮನೆ ಕಡೆ ಬರುವಾಗ ಈ ಲಲ್ಗೆ ಗ್ರಾಮದಲ್ಲಿ ನಮ್ಮ ಕಾರನ್ನ ಒಂದು ಬೈಕ್ನಲ್ಲಿ ಅಡ್ಡ ಹಾಕಿ ಒಂದು ಗಿಫ್ಟ್ ಇದೆ ನಿಮಗೆ ಅಂತೇಳಿ ತೋರಿಸಿದಾಗ ನಮ್ಮ ಡ್ರೈವರ್ ಸ್ಟಾಪ್ ಮಾಡಿದ್ದಾನೆ. ಸ್ಟಾಪ್ ಮಾಡಿದ ತಕ್ಷಣ ಅವರು ಡೋರ್ ತೆಗೆದು ಕಾರ್ ಒಳಗಡೆ ಎತ್ಕೊಂಡು ನನಗೆ ಗನ್ ತೋರಿಸಿ, ಆಮೇಲೆ ಇನ್ನು ಸ್ವಲ್ಪ ಒಂದು 100 ಮೀಟ್ರ್ ಹೋಗೋತ್ತಿಗೆ ಇನ್ನೊಂದು ಕಾರ್ ಬಂದು ಡ್ರೈವರನ್ನು ಕೂಡ ಹಿಂದೆ ಹಾಕಿ ಅವರೇ ಕಾರ್ ತಗೊಂಡು ಅಲ್ಲಿಂದ ಜಿಗಳದ ಸೂರ್ಯ ಸಿಟಿ 3rd ಫೇಸ್ಗೆ ನಿರ್ಜನ ಪ್ರದೇಶಕ್ಕೆ ತಗೊಂಡೋದು. ಸುಮಾರು 12:15ರಿಂದ ಬೆಳಗ್ಗೆ 4:15 ತನಕ 5 ಗಂಟೆ ಕಾಲ ಸತತವಾಗಿ ಅವ್ರ ಜೊತೆ ಮಾತಾಡಿಕೊಂಡೇ ಮ್ಯಾನೇಜ್ ಮಾಡಿದೆ. ಅಷ್ಟೊತ್ತಿಗೆ ಬೆಳಕಾಯಿತು. ಅವರಿಗೆ ನಾನು ಯಾಕಪ್ಪ ನೀನು ಏನು ಪ್ರಾಬ್ಲಮ್ಮು, ಯಾಕೆ ನನಗೇನು ಇದು ಮಾಡ್ತಾಯಿದ್ರಿ ಏನು ಅಂದರೆ, ನಾವು ಇದರಲ್ಲಿ ಏನೋ ಟ್ರೇಡಿಂಗಲ್ಲಿ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀವಿ, ದುಡ್ಡು ಕಳ್ಕೊಂಡೆಲ್ಲ ಸಾಲ ಸೋಲ ಮಾಡ್ಕೊಂಡಿದ್ದೀವಿ, ಮಕ್ಕಳಿದ್ದಾರೆ, ಹಂಗಾಗಿ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಇಲ್ಲಿ ನಾವು ಸುಮಾರು ಒಂದು 10-15 ದಿವಸದಿಂದ ನಾವು ಎಲ್ಲ ವಾಚ್ ಮಾಡ್ತಾಯಿದ್ವಿ. ವಾಚ್ ಮಾಡಿ ಇಲ್ಲಿ ನೀವು ನಿಮ್ಮ ಹತ್ರ ಹಣ ಇದೆ ಅಂಥೇಳಿ ಗೊತ್ತಾಯಿತು, ಈ ಭಾಗದಲ್ಲಿ ನೀವು ಒಳ್ಳೆ ಸ್ಥಿತಿವಂತರು ಅಂಥೇಳಿ. ಅದಕ್ಕೆ ನಮಗೆ ಈಗ ಇದನ್ನ ಮಾಡಲಿಕ್ಕೆ ನಮಗೆ 10 ಕೋಟಿ ರೂಪಾಯಿ ಸುಪಾರಿ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಸುಪಾರಿ ಕೊಡೋಕ್ಕೆ ನಾನೇನು ಮಾಡಿದ್ದೀನಿ, ಏನಂಥದ್ದೇನಿಲ್ಲ ಅಂತೇಳಿ ಇದು ಮಾಡಿದಾಗ, ಇಲ್ಲ ನೀವು ಆಮೇಲೆ ಎಲ್ಲ ನಾವು ಎಲ್ಲ ವಿಕಿಪೀಡಿಯಾ ಎಲ್ಲ ನೋಡಿದ್ವಿ, ನೀವೆಲ್ಲ ಮಕ್ಕಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ರಿ, ಹಾಗಾಗಿ ನಿಮ್ಮನ್ನು ಏನು ನಿಮಗೆ ತೊಂದರೆ ಮಾಡಲಿಕ್ಕೆ ನಮ್ಮ ಮನಸ್ಸು ಬರ್ತಾಯಿಲ್ಲ. ನಾವು ನಿಮ್ಮ ಇದು ಕೆಲಸ ನೋಡಿ ಇನ್ಸ್ಪೈರ್ ಆಗಿದ್ದೀವಿ. ಆದರೆ ನಾವೀಗ ನಮಗೆ 10 ಕೋಟಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, 3 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ, ಅದರಲ್ಲಿ ಇನ್ನು 7 ಕೋಟಿ ಹಂಗೆ ಇದೆ. ಈ 3 ಕೋಟಿ ನೀವು ಕೊಟ್ಬಿಟ್ರೆ ನಾವು ಹೋಗಿ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಟ್ಟು ಈ ಥರದ ಒಳ್ಳೆ ಜನರ ಇದನ್ನು ನೀವು ನಮಗೆ ವಹಿಸಿದ್ದೀರಿ, ಇದನ್ನ ನಾವು ಮಾಡಲಿಕ್ಕೆ ನಮ್ಮಿಂದ ನಮ್ಮ ಮನಸ್ಸೊಪ್ಪಿಲ್ಲ ಅಂಥೇಳಿ ನಾವು ಹೋಗಿ ಹೇಳ್ಬಿಡ್ತೀವಿ ಅಂದರು. ನಾನು ಅದಕ್ಕೆ ಅವನ್ನ ಒಳ್ಳೆ ರೀತಿಯಲ್ಲೇ ಮಾತಾಡಿಸ್ಕೊಂಡು, ಆಯಿತು ದುಡ್ಡೇ ಅಲ್ವಾ, ದುಡ್ಡು ಏನು ದುಡ್ಡು ಇದೆಲ್ಲ ಕೊಡೋಣ, ಆದರೆ ನನ್ನ ಹತ್ರ ಈಗ ಇಲ್ಲಿ ಎಲ್ಲಿಂದ ಕ್ಯಾಶ್ ಬರ್ತದೆ, ಬೆಳಗ್ಗೆ ಬ್ಯಾಂಕ್ ಓಪನ್ ಆದ ತಕ್ಷಣ ನಿಮಗೆ ಎಷ್ಟು ದುಡ್ಡು ಬೇಕೋ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀನಿ, ಕ್ಯಾಶ್ ಬೇಕಾದರೆ ಬ್ಯಾಂಕಿಂದ ಡ್ರಾ ಮಾಡಿ ನೀವು ಕೊಡಬೇಕಾಗ್ತದೆ ಅಂಥೇಳಿ ಅವ್ರದ್ದು ಫೋನ್ ನಂಬರೆಲ್ಲ ತೊಗೊಂಡು ಕ್ಯಾಶ್ ಡ್ರಾ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಅಂಥೇಳಿ ಸೀದಾ ಹತ್ತಿವೆಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ನಮ್ಮ ಪೊಲೀಸ್ನವರು ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲವೇ ಗಂಟೆಗಳಲ್ಲಿ ಅಪರಾಧಿಗಳನ್ನ ಹಿಡಿದು, ಆಮೇಲೆ ಗೊತ್ತಾಗಿದ್ದೇನೆಂದರೆ ಅವರು ಇಲ್ಲೇ ಎಡವನಹಳ್ಳಿ ಹತ್ರ ಎಲ್ಲೋ ಬಾಡಿಗೆ ಮನೆ ಮಾಡಿಕೊಂಡು ಸ್ಥಿತಿವಂತರ ಮನೆಗಳಿಗೆ ಹೊಂಚಾಕಬೇಕು ಅನ್ನುವಂಥ ಒಂದು ಇದರಲ್ಲಿ ಇಲ್ಲಿ ಬಂದು ಮನೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಇನ್ನು ಪೊಲೀಸ್ ತನಿಖೆ ಮುಂದುವರಿತಾ ಇದೆ. ಒಂದು ಕಾರು ಮತ್ತು ಒಂದು ಬೈಕನ್ನು ತಗೊಂಬಂದು ಅಡ್ಡ ಹಾಕಿ ಈ ರೀತಿಯನ್ನು ಮಾಡಿದ್ದಾರೆ. ಈಗ ಪೊಲೀಸು FIR ಆಗಿದೆ ಮತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. 4 ಜನ. ಸರ್, ಅಂದರೆ ನಿಮ್ಮನ್ನು ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಥವಾ ಕಿಡ್ನಾಪ್ ಮಾಡಲಿಕ್ಕೆ ಅಂತ ಏನು ಹೇಳಿದ್ರು ಸರ್? ಅಂದರೆ ದುಡ್ಡು ಇಷ್ಟು ದುಡ್ಡು ಕೊಟ್ಟರೆ ಬಿಡಿ, 10 ಕೋಟಿ ಕೊಟ್ಟರೆ ಬಿಡಿ. ಸರ್, ಅಲ್ಲ ಫೈನಲ್ ಆಗಿ ಎಷ್ಟು ಕೋಟಿ ಕೊಡಿ ಬಿಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಬೈಕಲ್ಲಿ ಬಂದಿದ್ದು, ಕಾರಲ್ಲಿ ಬಂದಿದ್ದು? ಒಂದು ಬೈಕು, ಒಂದು ಕಾರು. ಸರ್, ಇನ್ನೊಂದು ನೀವು ಪೊಲಿಟಿಕಲಲ್ಲಿ ಇದ್ರಿ ಮತ್ತು ಉದ್ಯಮಿಯಾಗಿದ್ದೀರಿ, ಬೇರೆ ಏನಾದರೂ ಉದ್ದೇಶ ಇದ್ದು ಬೇರೆ ಏನಾದರೂ ಇದು ಮಾಡಿರೋದು? ಅದೆಲ್ಲ ಪೊಲೀಸ್ ತನಿಖೆಯಿಂದ ಹೊರಗಡೆ ಬರಬೇಕು. ಈಗ ಕಾರ್ ಹತ್ತಿದ ತಕ್ಷಣ ಅವ್ರು ಏನಾದರೂ ನಿಮ್ಮನ್ನ ಅಸಾಲ್ಟ್ ಏನಾದರೂ ಮಾಡಿದ್ರ? ನನಗೇನು ಅಸಾಲ್ಟ್ ಮಾಡಿಲ್ಲ, ಗನ್ ತೋರಿಸಿದ್ರು. ಆದರೆ ಗನ್ನನ್ನು ನಾನು ಬಿಗಿ ಹೋಲ್ಡ್ ಮಾಡಿಕೊಂಡು ಒಂದು ಕೈಲಿ ಗನ್ ಹೋಲ್ಡ್ ಮಾಡಿದೆ, ಇನ್ನೊಂದು ಕೈಯಲ್ಲಿ ಹಗ್ಗ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಗ್ಗನೂ ಬಿಟ್ಟಿಲ್ಲ ಅವ್ರು ಕಟ್ಟಲಿಕ್ಕೆ. ಸೊ ಅವ್ರನ್ನ ಯಾವ ರೀತಿ ನಾನು ಹ್ಯಾಂಡ್ಲ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ 4 ಜನ ಹ್ಯಾಂಡ್ಲ್ ಮಾಡಿ ಬೆಳಗ್ಗೆ 5 ಗಂಟೆ ತನಕ ಏನು ಮೈಯಲ್ಲಿ ಒಂದು ಸ್ಕ್ರಾಚ್ ಇಲ್ಲದೆ ಹ್ಯಾಂಡ್ಲ್ ಮಾಡಿ ಬೆಳಗ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಏನು ಮಾಸ್ಕ್ ಇಲ್ಲ, ನೋಡಿದ್ರ ಎಲ್ಲಾದರೂ ಇಲ್ಲ. ಎಲ್ಲಿ ಗಂಟೆ ಕರ್ಕೊಂಡು ಹೋಗ್ಬೇಕು?
ಅಂದರೆ ಜಿಗಳದಲ್ಲಿ ಸೂರ್ಯ ಸಿಟಿ 3rd ಫೇಸಲ್ಲಿ ಡೆಡ್ ಎಂಡ್ ಇದೆ ರೋಡ್ ಒಂದು ಯಡೂನಹಳ್ಳಿಗೆ ಅಟ್ಯಾಚ್ ಆಗೋದು, ಅಲ್ಲಿ ತಗೊಂಡೋಗಿ ಬಿಟ್ಟರು. ಬೆಳಗ್ಗೆ ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ನಾನು 10 ಗಂಟೆಗೆ ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿ ನಿಮ್ಗೆ ಕೊಡ್ತೀನಿ ಅಂತೇಳಿ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಯಾರು ಸುಪಾರಿ ಕೊಟ್ಟಿದ್ದು ಅಂತ ಏನಾದ್ರು? ಅದೆಲ್ಲ ಪೊಲೀಸ್ ತನಿಖೆಯಿಂದ ಬರಬೇಕು ಸರ್. ಈಗ ಮಾತುಕತೆ ಮಾಡಿದ್ರೆ ಅಂತ ಹೇಳಿದ್ರೆ ಯಾವ ಏಜಿನ ಹುಡುಗರು ಇರ್ಬೋದು ಸರ್? ಎಲ್ಲ ಒಂದು 27ರಿಂದ 32 ವಯಸ್ಸು.